ಎಲ್ಲರಿಗೂ ನಮಸ್ತೆ. ನಾನು ಒಂದು ಸಣ್ಣ ಹೋಟೆಲ್ ಸ್ಟಾರ್ಟ್ ಮಾಡಿದ್ದೀನಿ, ಶ್ರೀ ಅನ್ನಪೂರ್ಣೇಶ್ವರಿ ತಿಂಡಿಕಟ್ಟೆ ಅಂತ, ಮಂಡ್ಯದಲ್ಲಿ, PS ಲಾ ಕಾಲೇಜ್ ರೋಡಲ್ಲಿ. ಸೊ ಈ ಕಾನ್ಸೆಪ್ಟ್ ನನಗೆ ಹೆಂಗೆ ಬಂತು ಅಂದರೆ, ಮನೇಲೇ ಸ್ಟಾರ್ಟ್ ಮಾಡಬೇಕಂತ. ಸುತ್ತಮುತ್ತ ಎಲ್ಲ ಹೋಟೆಲ್ಗಳಿದೆ, ಮನೆ ಊಟ ಎಲ್ಲೂ ಸಿಗ್ತಾ ಇಲ್ಲ. ಲೈಕ್ ಮನೆದು ಸೋಡಾ ಇಲ್ಲದೆ ನಾವು ಹೆಂಗೆ ತಿಂತೀವಿ ಜನಕ್ಕೂ ಹಾಗೆ ಕೊಡಬೇಕು ಅನ್ನೋ ಕಾನ್ಸೆಪ್ಟಿಂದ ನಾನು ಇದನ್ನು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದು. ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ತುಂಬ ಆಸೆ ಇದೆ. ಸೊ ಒಂದು ಸಣ್ಣ ಪ್ರಯತ್ನ, ಮನೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಹೊಳಿತು. ಈ ರೋಡ್ ತುಂಬ ಬ್ರಾಡ್ ಆಗಿದೆ, ತುಂಬ ಜನ ಓಡಾಡ್ತಾರೆ. ಸೊ ಯಾಕೆ ನಾನು ಈ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಯೋಚನೆ ಹೊಳಿತು. ಸೊ ನೆಕ್ಸ್ಟ್ ಡೇನೇ ನಾನು ಇದನ್ನು ಆ್ಯಕ್ಚುಲಿ ನಂದು ಇನ್ನೂ ಸಣ್ಣ ಟೇಬಲ್ ಇತ್ತು, ಆ ಟೇಬಲಿಂದ ಸ್ಟಾರ್ಟ್ ಮಾಡಿದ್ದು ಪುಳಿಯೋಗರೆ, ಸಿಹಿ ಪೊಂಗಲ್ ಎಲ್ಲ. ಸೊ ಈಗ ಒಂದು ರೇಂಜಿಗೆ ಒಂದು ಟೇಬಲ್ ಹಾಕಿ ಮನೇಲೇ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಡೈಲಿ ವೆರೈಟಿ ಸಿಗುತ್ತೆ. ಅದು ಸಿಹಿ ಪೊಂಗಲ್ಲು, ಪುಳಿಯೋಗರೆ, ಇಡ್ಲಿ ಕಾಮನ್ ಆಗಿ ಸಿಗುತ್ತೆ. ಡೈಲಿ ಒಂದೊಂದು ಸ್ಪೆಷಲ್ ಸಿಗುತ್ತೆ. ಅಕ್ಕಿ ರೊಟ್ಟಿ, ಚೌಚೌಬಾತು ಮತ್ತು ದೋಸೆ, ಹೀಗೆ ಸ್ಪೆಷಲ್ ಐಟಮ್ ಸಿಗುತ್ತೆ. ಸಂಡೇ ಸ್ಪೆಷಲ್ ಡೆಸರ್ಟ್ಗಳಿರುತ್ತೆ. ಆ್ಯಕ್ಚುಲಿ ನಾನು ಜರ್ನಲಿಸಮ್ ಮಾಡಿದ್ದೀನಿ ಬೇಸಿಕಲಿ. ಸೊ ಜರ್ನಲಿಸಮ್ ಫೀಲ್ಡ್ ಬಿಟ್ಟು ಮಾಡೆಲಿಂಗ್ ಮಾಡ್ತೀನಿ. ಸೊ ಆ ಫೀಲ್ಡ್ನ ಬಿಟ್ಟು ನಾನು ಈ ಕೆಲಸಕ್ಕೆ ಬಂದಿದ್ದೀನಿ. ಯಾಕಂದರೆ ನನಗೆ ಚಿಕ್ಕದ್ರಿಂದನೂ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಸೊ ಜರ್ನಲಿಸಮ್ನ ಆಯ್ಕೆ ಮಾಡಿಕೊಂಡೆ, ಬಟ್ ಈ ಫೀಲ್ಡ್ನ ಬಿಟ್ಟಿಲ್ಲ, ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ. ಜೊತೆಗೆ ನನ್ನ ತಂಗಿ ಫಾರ್ಮಸಿ ಮಾಡ್ತಿದ್ದಾಳೆ, ಅವಳು ಸಹಕಾರ ಇದೆ. ಮತ್ತು ನಾವು ಯಾರನ್ನೇ ಭಟ್ರನ್ನ ಇಟ್ಕೊಂಡಿಲ್ಲ, ನಾನು ನಮ್ಮ ಅತ್ತೆ ಎಲ್ಲ ಸೇರಿ ಫ್ಯಾಮಿಲಿ ರನ್ ಬಿಸ್ನೆಸ್ ಆಗಿದೆ. ಸೊ ಯಾರನ್ನೇ ಭಟ್ರನ್ನ ಇಟ್ಕೊಂಡು ಅಡುಗೆ ಮಾಡೋದಾಗಲಿ ಆ ಥರ ಏನೂ ಮಾಡಿಲ್ಲ. ಸೊ ನಾವೇ ಕ್ಯಾಶಿಯರು, ನಾವೇ ಓನರು, ನಾವೇ ಸರ್ವೆಂಟ್, ಎಲ್ಲ ನಾವೇ ಮಾಡ್ತಿರೋದ್ರಿಂದ ಸೊ ಜನಕ್ಕೆ ಪಾಪ್ಯುಲರ್ ಆಗಿದೆ ಇದು ಒಂದು ಮಟ್ಟಿಗೆ. ಮತ್ತು ಚಿಕ್ಕ ಮಕ್ಕಳು ಮಾಡ್ತಾ ಇದ್ದಾರೆ ಅನ್ನೋ ಖುಷಿನೂ ಇದೆ ಇದರಲ್ಲಿ. ಸೊ ನೋಡೋಣ ಮುಂದಕ್ಕೆ.